ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮೀನರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾವು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಈ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ, ಈ ಜೂನ್ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಹೇಗೂ ನಿಮಗೆ ಗೊತ್ತಿದೆ, ಗುರುಗ್ರಹ ಈ ತಿಂಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಅದನ್ನು ಕೂಡ ಮುಂದೆ ನೋಡೋಣ. ಗುರುಗ್ರಹದಿಂದ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳುವಂತಹ ವಿಚಾರವನ್ನೆಲ್ಲ ನೋಡೋಣ. ಸಂಕ್ಷಿಪ್ತವಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿ ಆದರೆ, ಈ ತಿಂಗಳಲ್ಲಿ ನೀವು ನಿಟ್ಟುಸಿರನ್ನು ಬಿಡಬಹುದು. ನಿಮ್ಮ ಒಂದು ಅರ್ಧದಷ್ಟು ಕಷ್ಟ ಅಂತೂ ಕಮ್ಮಿ ಆಗುತ್ತೆ. ಏನಾಯಿತು, ಹೋದ ವರ್ಷ ಒಂದು ಕಡೆಯಿಂದ 7.5 ಅದರಲ್ಲೂ ಕೂಡ ಜನ್ಮಶನಿ, ಇನ್ನೊಂದು ಕಡೆಯಿಂದ ಗುರುಗ್ರಹ ಚತುರ್ಥ ಭಾವದಲ್ಲಿ ಗುರುಬಲ ಅಂತ ಹೇಳುವಂಥದ್ದು ಕೂಡ ಇರಲಿಲ್ಲ. ಇಂತಹ ಪರಿಸ್ಥಿತಿ ಅಂತ ಹೇಳುವಂಥದ್ದು ಇತ್ತು ನಿಮಗೆ. ಹಾಗಾಗಿ ಹೋದ ವರ್ಷದಲ್ಲಿ ಅನೇಕ ವಿಧವಾಗಿ ನಿಮಗೆ ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಗಿದೆ. ಈಗ ಅದರಲ್ಲಿ ಅರ್ಧದಷ್ಟು ಸಮಸ್ಯೆ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ ಈ ತಿಂಗಳಿಂದ ಹಿಡಿದು. ಏನೇನು ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬುಧಗ್ರಹ ಇದೆಯಲ್ಲ, ಅದು ನಿಮಗೆ ಈ ತಿಂಗಳಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಬಂಧುಸ್ಥೇತು ಧನಾಗಮ ಸ್ವಸುಹೃದಾಂ ವೃದ್ಧಿ ಕುಟುಂಬಸ್ಯ ವಾ ಅಂತ ಹೇಳಿರುವಂಥದ್ದು. ಧನಾಗಮ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸ್ವಸುಹೃದಾಂ ವೃದ್ಧಿ, ಸ್ನೇಹಿತರಿಂದ ನಿಮಗೆ ಒಂದಷ್ಟು ಸಹಾಯ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹೊಸ ಹೊಸ ಸ್ನೇಹಿತರೆಲ್ಲ ನಿಮಗೆ ಸಿಗ್ತಾರೆ. ಒಟ್ಟಲ್ಲಿ ಸ್ನೇಹಿತರ ಸೌಖ್ಯ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಉಂಟು. ಹಾಗೆ ಕುಟುಂಬದಲ್ಲಿಯೂ ಕೂಡ ಉತ್ತಮವಾಗಿರುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಈ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ನೋಡಿ, ಇಲ್ಲಿವರೆಗೂ ಕೂಡ ಅಂದರೆ ಈ ಹಿಂದೆ 1 ವರ್ಷಗಳ ಕಾಲ ನಿಮಗೆ ಗುರುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿತ್ತು. ಈಗ ಅದು ಬದಲಾವಣೆಯನ್ನು ಹೊಂದುತ್ತಾ ಇದೆ, ಪಂಚಮ ಭಾವಕ್ಕೆ ಹೋಗ್ತಾ ಇರುವಂಥದ್ದು. ಇನ್ನು ಮುಂದೆ ಸಾಮಾನ್ಯ 1 ವರ್ಷಗಳ ಕಾಲ ಅದು ನಿಮಗೆ ಪಂಚಮ ಭಾವದಲ್ಲಿ ಇರುತ್ತೆ. ಹಾಗಾಗಿ ನಾವು ಈ ವಿಷಯವನ್ನು ಕೂಡ 2 ವಿಭಾಗವನ್ನಾಗಿ ಮಾಡಿ ತಿಳಿದುಕೊಳ್ಳೋಣ. ಒಂದು, ಚತುರ್ಥ ಭಾವದಲ್ಲಿ ಈ ಹಿಂದೆ 1 ವರ್ಷದವರೆಗೆ ಸ್ಥಿರವಾಗಿತ್ತಲ್ಲ, ಅವಾಗ ನಿಮಗೆ ಏನೇನು ಫಲಗಳು ಪ್ರಾಪ್ತಿ ಆಯಿತು ಅದನ್ನು ಮೊದಲು ತಿಳ್ಕೊಳ್ಳೋಣ. ಅದಾದಮೇಲೆ ಇನ್ನು ಮುಂದೆ 1 ವರ್ಷಗಳ ಕಾಲ ಏನು ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋದನ್ನ ನೋಡೋಣ. ಮೊದಲು ಈ ಹಿಂದೆ 1 ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಗುರುಗ್ರಹದಿಂದ ಈ ರೀತಿಯಾದಂತಹ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಯಿತು ನಿಮಗೆ. ಕ್ಲೇಶ ಬಂಧು ಜನೋತ್ಥಿತ ನಚ ಸುಖಂ ಕುತ್ರಾಪಿ ಬಂಧು ಸ್ಥಿತೆ ಅಂತ ಹೇಳಿರುವಂಥದ್ದು. ಬಂಧು ಜನೋತ್ಥಿತ ಕ್ಲೇಶ, ದುಃಖಗಳು ಉಂಟಾಯಿತು ನಿಮಗೆ. ಕಾರಣ ಯಾರು? ಬಂಧುಗಳು. ನಿಮ್ಮ ನಿಮ್ಮ ಸಂಬಂಧಿಕರಾಗಿರಬಹುದು, ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳೇ ಆಗಿರಬಹುದು, ನಿಮಗೆ ಬೇಕಾದಂತಹ ಜನಗಳು, ಅವರೇ ನಿಮಗೆ ತೊಂದರೆ ಮಾಡಿದ್ರು. ಅವರಿಂದಲೇ ನಿಮಗೆ ದುಃಖ ಅಂತ ಹೇಳುವಂಥದ್ದು ಉಂಟಾಯಿತು. ನಚ ಸುಖಂ ಕುತ್ರಾಪಿ ಬಂಧು ಸ್ಥಿತಿ, ಎಲ್ಲಿ ಹೋದರೂ ಕೂಡ ಸುಖ ಅಂತ ಹೇಳುವಂಥದ್ದು ಇಲ್ಲ. ಒಂದಷ್ಟು ಸ್ಥಳ ಬದಲಾವಣೆ ಕೂಡ ಉಂಟಾಯಿತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದರೆ ಇಂಥದ್ದು ಕೂಡ ಆಯಿತು. ಆದರೆ ಎಲ್ಲಿ ಹೋದರೂ ಏನು ಮಾಡಿದರೂ ಕೂಡ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ. ಇನ್ನೂ ಇದು ಗುರುಗ್ರಹ ಚತುರ್ಥ ಭಾವದಲ್ಲಿ ಇನ್ನು ಜನ್ಮಶನಿ ಇದೆಲ್ಲ ಸೇರಿ ಅನೇಕ ವಿಧವಾಗಿ ಕಷ್ಟ ಅಂತ ಹೇಳುವಂಥದ್ದು ಉಂಟಾಯಿತು. ಒಟ್ಟಲ್ಲಿ ಮನಸ್ಸಿಗಂತೂ ನೆಮ್ಮದಿ ಅಂತ ಹೇಳುವಂಥದ್ದು ಇರಲೇ ಇಲ್ಲ. ಇನ್ನು ಚತುರ್ಥ ಭಾವ ವಾಹನಗಳಿಂದಲೂ ಕೂಡ ಒಂದು ಸ್ವಲ್ಪ ಏನೋ ತೊಂದರೆಗಳು ಕೂಡ ಉಂಟಾಗಿರುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಉಂಟು. ಇದು ಇಲ್ಲಿಯವರೆಗೆ. ಇಲ್ಲಿಂದ ಹಿಡಿದು ಹಿಂದೆ 1 ವರ್ಷದಲ್ಲಿ ಈ ಥರದ್ದೆಲ್ಲ ಫಲ ಪ್ರಾಪ್ತಿ ಆಯಿತು. ಈಗ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಪಂಚಮ ಭಾವಕ್ಕೆ ಹೋಗ್ತಾ ಇದೆ. ಒಂದು, ಪಂಚಮ ಭಾವದಲ್ಲಿ ಗುರುವಿನ ಸ್ಥಿತಿ ಅಂತ ಹೇಳುವಂಥದ್ದೇ ಉತ್ತಮ.
ಅದರಲ್ಲೂ ಕೂಡ ಈಗದಲ್ಲಿ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ 1 ವರ್ಷಗಳ ಕಾಲ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥ ಪ್ರಾಪ್ತಿ ಆಗುತ್ತೆ. ಏನೇನು ಫಲಗಳು ಪ್ರಾಪ್ತಿ ಆಗೋದಕ್ಕೆ ಅವಕಾಶ ಇದೆ? ಅಶ್ವೋಕ್ಷಾತ್ಮಜ ಹೇಮರತ್ನ ತರುಣಿ ವಾಸೋ ಗೃಹಾಪ್ತಿ ಸ್ತುತೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ವಾಹನಗಳ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ನೋಡಿ, ಇನ್ನೊಂದು ವರ್ಷ ಅವಕಾಶ ಇದೆ. ಹೊಸದಾಗಿ ವಾಹನಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂತಹ ಆಸೆ ಇದೆ, ಆ ಕನಸೆಲ್ಲ ಈಡೇರುತ್ತೆ. ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಸಂತಾನವನ್ನು ಅಪೇಕ್ಷೆ ಪಡ್ತಾ ಇರುವಂತಹ ದಂಪತಿಗಳಿಗೂ ಕೂಡ ಇನ್ನು 1 ವರ್ಷ ಅತ್ಯಂತ ಉತ್ತಮವಾಗಿದೆ. ಜೊತೆಗೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಉಂಟಾಗುತ್ತಿರುವಂತಹ ಸಮಸ್ಯೆ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇನ್ನು ವಿವಾಹಾಪೇಕ್ಷೆಗಳಿಗೆ ತುಂಬ ಚೆನ್ನಾಗಿದೆ, ಉತ್ತಮವಾದ ಗುರುಬಲ ಅಂತ ಹೇಳುವಂಥದ್ದಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ವರ್ಷಗಳ ಕಾಲ ನೀವು ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ವಿವಾಹ ಅಂತ ಹೇಳುವಂಥದ್ದು ನಡೆಯುತ್ತೆ. ಜೊತೆಗೆ ಗೃಹಾಪ್ತಿ, ನೋಡಿ, ಏನಾದರೂ ಮನೆ ಕಟ್ಟಬೇಕು ಅಂತ ಹೇಳಿ ಆಸೆ ಇದ್ದರೆ, ಅಥವಾ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಇದ್ದರೆ, ಅಥವಾ ಕಟ್ಟಿರುವಂತಹ ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಇದ್ದರೆ, ಈ ಥರ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ತುಂಬ ಚೆನ್ನಾಗಿದೆ. ಇನ್ನೂ 1 ವರ್ಷಗಳ ಕಾಲ ಸಮಯ ಹೆಂಗಿದೆ, ಇದನ್ನು ನೀವು ಬಳಸ್ಕೊಳ್ಬೇಕಷ್ಟೆ. ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಸಮಯ ಚೆನ್ನಾಗಿದೆ, ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಪಟ್ಟ ಅಂತ ಹೇಳಿ ಬೇಗ ಆಗೋಗುತ್ತೆ. ಹಾಗಾಗಿ ಇಂಥದ್ದು ಯಾವುದಾದ್ರು ಯೋಜನೆ ಇದ್ದರೆ ಈಗ ಪ್ರಯತ್ನ ಪಡುವಂಥದ್ದು ಒಳ್ಳೆಯದು. ಈ ಜೂನ್ ಆದಮೇಲೆ ಇನ್ನೊಂದು ವರ್ಷದವರೆಗೆ ಇದಕ್ಕೆಲ್ಲ ಚೆನ್ನಾಗಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿದೆ. ಪಂಚಮ ಸ್ಥಾನ ಅಂದರೆ ಏನು ಹೇಳಿ, ಪ್ರಜ್ಞಾ, ಪ್ರತಿಭಾ, ಮೇಧಾ, ವಿವೇಕ, ಶಕ್ತಿ, ಪುರಾತನಂ, ಪುಣ್ಯಂ ಇತ್ಯಾದಿಯಾಗಿ ಹೇಳಿರುವಂಥದ್ದು ಬುದ್ಧಿಶಕ್ತಿ. ಅಲ್ಲಿ ಗುರುವಿನ ಸ್ಥಿತಿ, ಅದು ಕೂಡ ಗುರುಗ್ರಹ ಉಚ್ಚವಾಗಿರುವಂಥದ್ದು ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ. ಆಯಿತಾ? ಇನ್ನೂ ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದರೆ, ನಿಮಗೆ ಜನ್ಮಶನಿ ಅಂತ ಹೇಳುವಂಥದ್ದು ಇರುತ್ತೆ, ಅದೇನು ಮುಗೀತು ಅಂತಲ್ಲ, ಆದರೆ ಅದರ ಪ್ರಭಾವ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ. ಈ ಗುರುಬಲ ಇರೋದ್ರಿಂದಾಗಿ, ಗುರುಗ್ರಹ ಉತ್ತಮವಾಗಿ ಸ್ಥಿತವಾಗಿರೋದ್ರಿಂದಾಗಿ ಆ ಜನ್ಮಶನಿಯ ಪ್ರಭಾವ ಅಂತ ಹೇಳುವಂಥದ್ದು ಇನ್ನೊಂದು ವರ್ಷದವರೆಗೆ ಕಮ್ಮಿ ಆಗುತ್ತೆ. ಏನಾಗುತ್ತೆ, ಜನ್ಮಶನಿ ಇರೋದ್ರಿಂದಾಗಿ ಅದು ಕೂಡ ಇದೇ ಫಲನೇ. ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಇರ್ತಾ ಇರಲಿಲ್ಲ. ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗ್ತಾ ಇತ್ತು, ಅದೆಲ್ಲ ಈಗ ಕಮ್ಮಿ ಆಗುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಉತ್ತಮತೆ ಅಂತ ಹೇಳೋದು ಉಂಟಾಗುತ್ತೆ. ಮನಸ್ಸಿಗೆ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಒಂದು ವಿಚಾರ. ಇನ್ನು ಕುಜಗ್ರಹ ನಿಮಗೆ ಈ ಮಾಸದಲ್ಲಿ, ಈ ತಿಂಗಳಲ್ಲಿ 2ನೇ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಮಾತಿನ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಮಾತಿನಿಂದ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಏನೇ ಮಾತನಾಡುವುದು ಅಂತ ಹೇಳಿದ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ನೀವೇನೋ ಹೇಳಿಬಿಡ್ತೀರಿ, ಅದನ್ನು ಇನ್ಯಾರೋ ತಪ್ಪಾಗಿ ತಿಳ್ಕೊಳ್ತಾರೆ, ಅದರಿಂದ ಗಲಾಟೆಗಳು ಇತ್ಯಾದಿಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಯಾವುದೋ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ. ನಿಮ್ಮ ಉದ್ದೇಶ ಆ ರೀತಿ ಇರುತ್ತೆ ಅಂತ ಅಲ್ಲ, ಆದರೆ ಹಂಗಿದ್ದೆಲ್ಲ ಆಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಏನೇ ಮಾತಾಡುವುದು ಅಂತ ಹೇಳಿದ್ರು ಕೂಡ ಯೋಚನೆ ಮಾಡಿ ಮಾತಾಡಿ ಇದೊಂದು ತಿಂಗಳಲ್ಲಿ. ಆಯಿತಾ? ಆದಷ್ಟು ನೀವು ಈ ಒಂದು ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.